ವಂಶದೀಪವು ವಂಶದೀಪವು ಬೆಳಗಿಸುತ್ತಾತ, ನಾಡಿಗೆ ಭಾಗ್ಯವ ನೀಡುವುದಾತ. ಅಸಮಸೂರನೇ ಅಗಣಿತ ಗುಣನೇ, ಅಸಮಸೂರನೇ ಅಗಣಿತ ಗುಣನೇ, ತ್ರಿನಾಮತೆ ಲೋಕ ತ್ರಿಶೂಲ ತರನೇ, ದೇವ ದಯಾ ಸಾಗರ, ದೇವ ದಯಾ ಸಾಗರ. ಶಿರಶಾಲ ರಾಮದ ಅಧಿದೇವ ನೀನು, ನಿನ್ನಯ ನಾಮವ ಭಜಿಸುವೆ ನಾನು. ಶಿರಶಾಲ ಗ್ರಾಮದ ಅಧಿದೇವ ನೀನು, ನಿನ್ನಯ ನಾಮವ ಭಜಿಸುವೆ ನಾನು. ತುಳಸಿ ಲೋಲಧರ ಶಂಕು ಚಕ್ರಧರ, ತುಳಸಿ ಲೋಲಧರ ಶಂಕು ಚಕ್ರಧರ, ತ್ರಿನಾಮತಿ ಲೋಕ ತ್ರಿಶೂಲ ಧರನೇ, ದೇವ ದಯಾ ಸಾಗರ, ದೇವ ದಯಾ ಸಾಗರ, ದೇವ ದಯಾ ಸಾಗರ, ದೇವ ದಯಾ ಸಾಗರ. ಹೇ ಬ್ರಹ್ಮಾಂಡ ಸೃಷ್ಟಿಸಿದಂತ ಸೃಷ್ಟಿಕರ್ತನೆ, ಈ ಜಗದೇ ನಿನ್ನ ಸಕಲ ಭಕ್ತರು ಕೂಡ ನಿನ್ನಿಂದಲೇ ಮುಕ್ತಿ ಪಡಿಬೇಕು ಅಂತ ಹೇಳಿ ಪರಮ ಪಾವನ ಮಹಾಶಿವರಾತ್ರಿ ಅಲ್ಲವೇ ತಂದೆ? ಮಹಾಶಿವರಾತ್ರಿ ಅಲ್ಲವೇ? ಈ ದಿನ ನಿನ್ನ ಭಕ್ತರು ನಿನ್ನಿಂದಲೇ ಮುಕ್ತಿ ಪಡಿಬೇಕು ಅಂತ ಅಗೋರಾತ್ರಿ ಉಪವಾಸಗೈದು, ಹಾಗೆ ಶಿವ ಪಂಚಾಕ್ಷರಿಯ ಮಂತ್ರವನ್ನು ಪಠನೆ ಮಾಡುತ್ತಾ ಶಿವ ಸಾಕ್ಷಾತ್ಕಾರವನ್ನು ಹೊಂದುವಂತ ಸುದಿನ ಅಲ್ಲವೇ ತಂದೆ? ಸುದಿನ ಅಲ್ಲವೇ? ಭಕ್ತ ಪರಮೇಶ್ವರ ಬೇಡಿದವರಿಗೆ ಬೇಡಿದ್ದನ್ನು ನೀಡುವಂತಹ ಗುರುಹರ ನೀನಲ್ಲವೇ ತಂದೆ? ನೀನಲ್ಲವೇ? ಓ ಪರಮೇಶ್ವರ, ಓ ಪರಮೇಶ್ವರ, ಈ ಗಂಗಾನವರ ಮನೆತನಕ್ಕೆ ಹಿರಿಯ ಸೊಸೆಯಾಗಿ ಈ ವರ್ಷ ಕಾಲಿಟ್ಟಿದ್ದೀನಿ ತಂದೆ, ಈ ವರ್ಷ ಕಾಲಿಟ್ಟಿದ್ದೀನಿ. ಈ ಗಂಗಾನವರ ಮನೆತನದಲ್ಲಿ ವಿದ್ಯೆ, ಬುದ್ಧಿ, ನವಧಾನ್ಯ, ಸಂಪತ್ತು, ಭಕ್ತಿಯನ್ನು ಕೊಟ್ಟು ಕಾಪಾಡ್ತಾ ಇದ್ಯಾ. ಇನ್ನು ಮುಂದೆ ಕೂಡ ಈ ಎಲ್ಲವನ್ನು ಕೊಟ್ಟು ಹಾಗೆ ಈ ಮನೆತನವನ್ನು ಕಾಪಾಡಿ ತೋಣೂರು ಗ್ರಾಮದ ಮೇಲೆ ನಿನ್ನ ಭಕ್ತಿಯ ಕರುಣಾರಸವನ್ನು ಮೇಲಿಡುತ್ತಂದೆ. ಹಾಗೆ ಈ ಪಾಮರಳ ಪ್ರಾರ್ಥನೆಯನ್ನು ಈಡೇರಿಸು ಈಶ್ವರ, ಈಡೇರಿಸು. ಸ್ವಯಂ ಪಾಕದಲ್ಲಿ ಭಿಕ್ಷಾಂದೇಯಿ. ಓಂ ಶ್ರೀ ಗುರು ಸ್ವಯಂ ಪಾಕದಲ್ಲಿ ಭಿಕ್ಷಾಂದೇಯಿ. ಓ ಗುರುಗಳೇ, ಇಲ್ಲೇ ನಿಲ್ಲಿ, ಹಿಟ್ಟನ್ನು ತೆಗೆದುಕೊಂಡು ಬರ್ತೀನಿ. ಆಗಲಿ ತಾಯಿ. ಸ್ವಾಮಿಗಳಿಗೆ ಪ್ರಣಾಮಗಳು. ಜೈ ಗುರು ಸಿದ್ದರಾಮೇಶ್ವರ.
ಚಿದಂಬರಯ್ಯ ಸ್ವಾಮಿಗಳೇ, ನೀವು ದಿನಾಲು ಸೂರ್ಯ 8-10 ಮಾರು ಮೇಲೆ ಏರಿದ ನಂತರ ನಮ್ಮ ಮನೆಗೆ ಹಿಟ್ಟಿಗೆ ಬರುತ್ತಿದ್ದೀರಿ. ಇಂದು ಮಹಾಶಿವರಾತ್ರಿ. ನನ್ನ ಪೂಜೆಯ ವೇಳೆಯಲ್ಲಿಯೇ ತಮ್ಮ ದರ್ಶನವಾಯಿತು. ಅಲ್ಲದೆ ನಿನ್ನೆಯಿಂದ ನನ್ನ ಬಲಗಣ್ಣು ಕೂಡ ಹಾರುತ್ತಿದೆ. ಪೂಜೆಯ ವೇಳೆಯಲ್ಲಿ ತಮ್ಮ ದರ್ಶನ, ಬಲಗಣ್ಣು ಹಾರುವುದು ಶುಭ ಸಂಕೇತ ಅಂದಾಗ ನನ್ನ ಬಾಳಿನಲ್ಲಿ ಏನಾದರೂ ಒಂದು ಶುಭಯೋಗದ ಲಕ್ಷಣ ಕಾಣುತ್ತದೆ ಅಲ್ವೇ ಸ್ವಾಮಿಗಳೇ? ಮಲ್ಲಪ್ಪ ಸಾವುಕಾರೆ, ಇಂದು ನಿಮಗೆ ಶುಭ ಯೋಗದ ದಿನವೇ ಇರಬೇಕು ಅಂತಲೇ ನಿಮ್ಮ ಬಲಗಣ್ಣು ಹಾಡಿದಂತೆ ನನಗೆ ಶುಭ ಸ್ವಪ್ನ ಕಂಡೆ. ಹಾ ಸ್ವಾಮಿಗಳೇ, ನನಗೆ ಶುಭವಾಗಿ ತೋರುವಂತ ಸ್ವಪ್ನ ನಿಮಗೆ ಬಿದ್ದಿತೆ? ಹೌದು ಸಾವುಕಾರೆ, ಅದು ನಿಮ್ಮ ಶುಭ ಕಾರ್ಯ ಅಂದ ಮೇಲೆ ನಿಮ್ಮ ಬಲಗಣ್ಣು ಹಾರಿದ್ದು. ಸ್ವಾಮಿಗಳೇ, ನನಗೆ ಬಲಗಣ್ಣು ಹಾರಿದೆ ನಿಜ. ಆದರೆ ನನಗೆ ಶುಭವಾಗಿ ತೋರುವಂತ ನಿಮ್ಮ ಸ್ವಪ್ನವಾದರೂ ಯಾವುದು ಹೇಳಿ ಸ್ವಾಮಿಗಳೇ? ಮಲ್ಲಪ್ಪ ಸಾವುಕಾರೆ, ನಾನು ಸ್ವಪ್ನ ಕಂಡಿದೆ ಅಷ್ಟೇ. ಆ ಸ್ವಪ್ನದ ಅರ್ಥ ನನಗೆ ಇನ್ನೂ ಹೊಳೆದಿಲ್ಲ. ಆ ಸ್ವಪ್ನ ಬಹಳ ಗಂಭೀರವಾಗಿದೆ, ತೊಡಕಿನದಾಗಿ ತೋರಿದೆ. ವಿಚಾರಿಸಿದೆ, ಉತ್ತರವೇ ಹೊಳೆಯಲಲ್ಲದು. ಸ್ವಾಮಿಗಳೇ, ನನಗೆ ಸಂಬಂಧಪಟ್ಟ ಅಂತ ಮದ್ಗಂಭೀರವಾದ ಸ್ವಪ್ನ ಪಂಚಾಂಗ ಶಾಸ್ತ್ರ ಪ್ರವೀಣರಾದ ತಮ್ಮಂತ ಸ್ವಾಮಿಗಳಿಗೆ ಕಷ್ಟವಾಗಿ ತೋರಿದೆಯೇ? ಅಂತ ನಿಮ್ಮ ಅರ್ಥಗರ್ಭಿತವಾದ ಸ್ವಪ್ನವೇ ಯಾವುದಾದರೂ ಹೇಳಿ ಸ್ವಾಮಿಗಳೇ. ಸ್ವಪ್ನ ಮಲ್ಲಪ್ಪನವರೇ, ನಿನ್ನೆ ರಾತ್ರಿ ಷಣ್ಮುಖಪ್ಪನವರು ಬಂದಿದ್ದರು. ಅವರೊಡನೆ ಮಾತನಾಡುತ್ತಾ ರಾತ್ರಿ ಬಹಳವಾಯಿತು. ರಾತ್ರಿಯೇ ಸ್ವಪ್ನ ಕಂಡೆ. ಆ ಸ್ವಪ್ನ ಹೇಳಿದರೆ ತಮ್ಮ ಮನಸ್ಸಿಗೆ ಏನಾದರೂ? ಛೆ, ಛೆ. ನನ್ನ ಮನಸ್ಸಿನಲ್ಲಿ ಅಂಥದ್ದೇನೂ ಇಲ್ಲ. ಇಲ್ಲದಿದ್ದರೆ ಮೊದಲು ಆ ಸ್ವಪ್ನದಲ್ಲಿ ಶುಭದ ಲಕ್ಷಣಗಳೇ ಕಂಡು ಬರುತ್ತಿರಲಿಲ್ಲ. ಸ್ವಪ್ನ ಹೇಳಿ ಸ್ವಾಮಿಗಳೇ, ಸ್ವಪ್ನ ಹೇಳಿ. ನಿನ್ನೆ ರಾತ್ರಿ ನಮ್ಮೂರಿನ ಹರಿಜನ ಕೇರಿಯ ಮೇಲೊಂದು ಸೂರ್ಯನ ಕಿರಣದಂತೆ ಮಹಾಭಯಂಕರವಾದ ಪ್ರಕಾಶಮಾನವಾಗಿ ಹೊಳೆಯುವ ಜ್ಯೋತಿ ಕಾಣಿಸಿತು ಸೌಕರ್ಯ, ಜ್ಯೋತಿ ಕಾಣಿಸಿತು. ಆಹಾ, ನಮ್ಮೂರಿನ ಹರಿಜನ ಕೇರಿಯ ಮೇಲೆ ಅಷ್ಟೊಂದು ಪ್ರಖಂಡಮಯವಾದ ಜ್ಯೋತಿ ಕಾಣಿಸಿದೆ. ಮುಂದೆ ಹೇಳಿ ಸ್ವಾಮಿಗಳೇ, ಮುಂದೆ ಹೇಳಿ. ಆ ಪ್ರಕಾಶಮಾನವಾದ ಜ್ಯೋತಿಯನ್ನು ನೋಡಲು ಊರಿನ ಜನರೆಲ್ಲರೂ ಆಶ್ಚರ್ಯಚಕಿತರಾಗಿ ಹರಿಜನ ಕೇರಿಗೆ ಓಡಲಾರಂಭಿಸಿದರು ಸೌಕರ್ಯ, ಓಡಲಾರಂಭಿಸಿದರು. ಸ್ವಾಮಿಗಳೇ, ನಮ್ಮೂರಿನ ಜನರೆಲ್ಲ ಹರಿಜನ ಕೇರಿಯ ಕಡೆಗೆ ಓಡಲಾರಂಭಿಸಿದರು. ಆಮೇಲೆ ಏನಾಯಿತು ಸ್ವಾಮಿಗಳೇ? ಆಮೇಲೆ ಏನಾಯಿತು? ಎಲ್ಲರೂ ಆಕಾಶದ ಕಡೆ ಮುಖ ಮೇಲೆ ಮಾಡಿ ನೋಡುತ್ತಿದ್ದಂತೆ ಆ ಜ್ಯೋತಿ ಸ್ವಯಂ ಚಲಿಸಲಾರಂಭಿಸಿತು ಸೌಕರ್ಯ. ಚಿದಂಬರಯ್ಯ ಸ್ವಾಮಿಗಳೇ, ಆ ಜ್ಯೋತಿ ಚಲಿಸುತ್ತಾ ಚಲಿಸುತ್ತಾ ಎಲ್ಲಿಗೆ ಬಂತು? ಸಾವುಕಾರ್ರೆ, ಆ ಜ್ಯೋತಿ ಚಲಿಸುತ್ತಾ ಚಲಿಸುತ್ತಾ ಶ್ರೀ ಗುರು ಸಿದ್ದರಾಮೇಶ್ವರನ ದೇವಾಲಯಕ್ಕೆ ಬಂತು. ಆಹಾ, ಸ್ವಾಮಿಗಳೇ, ಆ ಜ್ಯೋತಿ ಚಲಿಸುತ್ತಾ ಶ್ರೀ ಗುರು ಸಿದ್ದರಾಮೇಶ್ವರ ದೇವಾಲಯಕ್ಕೆ ಬಂತು. ಮುಂದೆ ತಾವು ನೋಡಿದ ದೃಶ್ಯ ಹೇಳಿ ಸ್ವಾಮಿಗಳೇ, ದೃಶ್ಯ ಹೇಳಿ. ಮಲ್ಲಪ್ಪನವರೇ, ಆಶ್ಚರ್ಯಚಕಿತರಾದ ಊರಿನ ಜನರೆಲ್ಲರೂ ಪಲ್ಲಕ್ಕಿ ಹಿಂದೆ ಭಕ್ತರ ಬೆನ್ನು ಹತ್ತುವಂತೆ ಆ ಜ್ಯೋತಿ ಚಲಿಸುತ್ತಿದ್ದಂತೆ, ಆ ಜ್ಯೋತಿ ಮೇಲಿಂದ ಚಲಿಸುತ್ತಿದ್ದಂತೆ ಕೆಳಗಿನಿಂದ ಜನ ಜ್ಯೋತಿಯನ್ನು ನೋಡಲು ಬೆನ್ನು ಹತ್ತಿದರು ಸೌಕರ್ಯ, ಬೆನ್ನು ಹತ್ತಿದರು. ಆಹಾ, ಆಶ್ಚರ್ಯ! ಜ್ಯೋತಿ ಶ್ರೀ ಗುರು ಸಿದ್ದರಾಮೇಶ್ವರ ದೇವಾಲಯಕ್ಕೆ ಬಂತು. ಸ್ವಾಮಿಗಳೇ, ನೀವು ಹೇಳುವ ವಿಷಯ ಎಷ್ಟೊಂದು ಅರ್ಥಪೂರ್ಣವಾಗಿದೆ, ಎಷ್ಟೊಂದು ಮಹತ್ವವಾಗಿದೆ. ನಿಮ್ಮ ಸ್ವಪ್ನ ಕೇಳುತ್ತಿದ್ದರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಸಂಚಾರವಾದಂತಾಗುತ್ತೆ. ನಿಮ್ಮ ಸ್ವಪ್ನ ಕೇಳುತ್ತಿದ್ದರೆ ನನಗೆ ಪುನರ್ಜನ್ಮವಾದಷ್ಟು ಸಂತೋಷವಾಗುತ್ತಿದೆ. ಸ್ವಪ್ನ ಹೇಳಿ ಸ್ವಾಮಿಗಳೇ, ಸ್ವಪ್ನ ಹೇಳಿ. ಆ ಜ್ಯೋತಿ ಚಲಿಸುತ್ತಾ ಚಲಿಸುತ್ತಾ ಶ್ರೀ ಗುರು ಸಿದ್ದರಾಮೇಶ್ವರನ ದೇವಾಲಯದ ಮುಂದೆ ಬಂದು ದೇವಾಲಯಕ್ಕೆ ಮೇಲಿಂದಲೇ ಪ್ರದಕ್ಷಿಣೆ ಹಾಕಿತ್ತು. ಅಲ್ಲಿಂದ ಮುಂದೆ ಚಲಿಸುತ್ತಾ ಚಲಿಸುತ್ತಾ ಮಲ್ಲಪ್ಪನವರೇ, ಸ್ವಾಮಿಗಳೇ, ನೀವು ಸ್ವಪ್ನ ಹೇಳುತ್ತಿರುವ ಸ್ವಪ್ನ ಕೇಳುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಅತಿ ಆನಂದವಾಗುತ್ತಿದೆ. ಸ್ವಪ್ನ ಹೇಳಿ ಸ್ವಾಮಿಗಳೇ, ಸ್ವಪ್ನ ಹೇಳಿ. ಸಾವುಕಾರ್ರೆ, ಆ ಜ್ಯೋತಿ ಚಲಿಸುತ್ತಾ ಚಲಿಸುತ್ತಾ ನಿಮ್ಮ ಮನೆಯ ಮುಂದೆ ಬಂದು ನಿಂತಿತು. ಆಹಾ, ಚಿದಂಬರಯ್ಯ ಸ್ವಾಮಿಗಳೇ, ನಾನು ಅಷ್ಟೊಂದು ಪುಣ್ಯವಂತನೇ? ಸಾವುಕಾರ್ರೆ, ಬರೀ ಪುಣ್ಯವಂತರು ಅಷ್ಟೇ ಅಲ್ಲ, ನೀವು ಮಹಾಪುಣ್ಯವಂತರು. ಚಿದಂಬರಯ್ಯ ಸ್ವಾಮಿಗಳೇ, ಆ ಜ್ಯೋತಿ ಚಲಿಸುತ್ತಾ ನನ್ನ ಮನೆಯ ಮುಂದೆ ಬಂದು ನಿಂತಿತು. ಆದರೆ ತಾವು ಮುಂದೆ ನೋಡಿದ ದೃಶ್ಯ ಹೇಳಿ ಸ್ವಾಮಿಗಳೇ. ಸಾವುಕಾರ್ರೆ,
ಆ ಜ್ಯೋತಿ ಚಲಿಸುತ್ತಾ ಚಲಿಸುತ್ತಾ ನಿಮ್ಮ ಮನೆ ಮುಂದೆ ಬಂದು ನಿಂತಾಗ ನಿಮ್ಮ ಮನೆ ಮೇಲೆ ಕೋಟಿ ಸೂರ್ಯನ ಕಿರಣ ಬಿದ್ದಂತ ಆಯಿತು. ನೆರೆದ ಜನರೆಲ್ಲರೂ ಜಯಘೋಷ ಮಾಡಿದರು. ಆ ಶಬ್ದಕ್ಕೆ ನನಗೆ ಒಮ್ಮೆಲೆ ಎಚ್ಚರವಾಯಿತು. ಹೊರಗಡೆ ಬಂದು ಅಂಗಳದಲ್ಲಿ ನಿಂತು ಸುತ್ತೆಲ್ಲ ನೋಡಿದೆ. ಊರಿನ ಜನರೆಲ್ಲರೂ ನಿದ್ರಿಸುತ್ತಿದ್ದರು. ಆಕಾಶದ ಕಡೆಗೆ ನೋಡಿದೆ. ಜಿದ್ದಿನಲ್ಲಿ ಗೆದ್ದಂತೆ ಲಗಲಗನೆ ಹೊಳೆಯುತ್ತಿದ್ದವು ಆ ನಭೋಮಂಡಲದ ನಿಸರ್ಗ ತಿಳಿಯು ನಕ್ಷತ್ರಗಳು ಸಾಹುಕಾರೇ, ನಕ್ಷತ್ರಗಳು. ಧನ್ಯ ಧನ್ಯ ಚಿದಂಬರಯ್ಯ ಸ್ವಾಮಿಗಳೇ, ನಾನು ನಿಜವಾಗಿಯೂ ಭಾಗ್ಯವಂತ. ಸಾಹುಕಾರೇ, ನೀವು ಭಾಗ್ಯವಂತರು ಅಷ್ಟೇ ಅಲ್ಲ, ಮಹಾಪುಣ್ಯವಂತರು, ಘನ ಪುಣ್ಯವಂತರು. ಸ್ವಾಮಿಗಳೇ, ನಾನು ಧನ್ಯ ಎಂದು ಹೇಳಿಕೊಂಡರೆ ತಪ್ಪಾಗಲಾರದು ಅಲ್ವೇ ಸ್ವಾಮಿಗಳೇ? ಸಾಹುಕಾರೇ, ನೀವು ಧನ್ಯರು. ಈ ನಿಮ್ಮ ತೋಳೂರು ಗ್ರಾಮ ಕೂಡ ಧನ್ಯ ಸಾಹುಕಾರೇ, ಧನ್ಯ ಸಾಹುಕಾರೇ. ಓಹೋ, ಏನು ಸ್ವಾಮಿಗಳೇ, ಆ ಸ್ವಪ್ನದ ವರದಲ್ಲಿ ನಾನು ನಿಮಗೆ ನಿಲ್ಲಿಸಿಯೇ ಮಾತನಾಡಿಸಿದೆ. ಸತ್ಯ, ಸತ್ಯ, ನಾನು ಸ್ವಾಮಿಗಳ ಸ್ವಪ್ನ ಕೇಳುತ್ತಾ ಮಗ್ನನಾದೆ. ನೀನಾದರೂ ನಮಗೆ ಕುಳಿತುಕೊಳ್ಳಲು ಹೇಳಬಾರದಾಗಿತ್ತೆ. ಹಾಗೆ 2 ಬಟ್ಟಲು ಹಾಲು ಕಾಸು. ಸ್ವಾಮಿಗಳ ಸ್ವಪ್ನ ಕೇಳುತ್ತಾ ಕೇಳುತ್ತಾನೆ ನಾನು ಹಾಲ್ ಕಾಸಿ ತಂದಿದ್ದೇನ್ರಿ. ತಗೊಳ್ಳಿ ಸ್ವಾಮಿಗಳೇ. ಆಗಲಿ ತಾಯಿ. ನಿಮ್ಮ ಸ್ವಪ್ನ ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಸ್ವಾಮಿಗಳೇ. ಶುಭ ತಾಯಿ. ಸಾಹುಕಾರ್ತಿಯರೇ, ನಾವಿನ್ನು ಬರುತ್ತೇವೆ. ಆಗಲಿ ಸ್ವಾಮಿಗಳೇ. ಜೈ ಗುರು ಸಿದ್ದರಾಮೇಶ್ವರ, ಜೈ ಗುರು ಸಿದ್ದರಾಮೇಶ್ವರ. ಶಿವ ಶಿವ ಸಿದ್ದರಾಮ ಹಗಲಿರಳು ನಾಮ. ಶಿವ ಶಿವ ಸಿದ್ದರಾಮ ಹಗಲಿರಳು ನಾಮ. ಆನೇನು ನೀನು ಕಲ್ಪ ವೃಕ್ಷವು ನೀನು. ಆನೇನು ನೀನು ಕಲ್ಪ ವೃಕ್ಷವು ನೀನು. ಶಿವ ಶಿವ ಸಿದ್ದರಾಮ ಹಗಲಿರಳು ನಾಮ. ಶಿವ ಶಿವ ಸಿದ್ದರಾಮ ಹಗಲಿರಳು ನಿನ್ನ ನಾಮ. ಆನೇನು ನೀನು ಕಲ್ಪ ವೃಕ್ಷವು ನೀನು. ಸತ್ಯ, ಚಿದಂಬರಯ್ಯ ಸ್ವಾಮಿಗಳ ಸ್ವಪ್ನ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ಲವೇ? ಹೌದು ಸ್ವಾಮಿಗಳು. ಸ್ವಾಮಿಗಳು ಹೇಳ್ತಾ ಇರೋ ಸ್ವಪ್ನ ಹೇಳ್ತಾ ಇದ್ರೆ ನನ್ನ ಮನಸ್ಸಿಗೆ ಬಹಳ ಆನಂದವಾಯ್ತು ರೀ. ಕೇಳ್ತಾನೆ ಇರಬೇಕು ಅಂತ ಅನಿಸ್ತು ನನ್ನ ಮನಸ್ಸಿಗೆ. ಹೌದು, ಆ ಮಹಾಶಿವರಾತ್ರಿ ಎಂದು ಹುಟ್ಟಿದ ಕೂಸು ಸಾಮಾನ್ಯ ಕೂಸಲ್ಲ ಸತ್ಯ, ಸಾಮಾನ್ಯ ಕೂಸಲ್ಲ. ಪಾವನ ಪುತ್ರ, ಪಾವನ ಪುತ್ರ. ಬಾ ಮಲ್ಕಪ್ಪ, ನಿನ್ನೆ ಅವಸರವಾಗಿ ಮಾಶಾಳಕ್ಕೆ ಹೋದಿ ಅಂತ ಏನ್ ಕೆಲ್ಸ? ಸಾವುಕಾರ್ರೆ, ಉದಂಡಾಳ ಬಾಣೆತನಕಂತ ಅವಳ ತಾಯಿ ಮಾಶಾಳಕ ಕರೆದುಕೊಂಡು ಹೋಗಿದ್ದಾಳೆ. ನಿನ್ನೆ ರಾತ್ರಿ ಬಾಣೆತನ ಐತ್ರಿ, ಅದಕ್ಕ ನನಗ ಬರ್ಲಾಕ ಹೇಳಿ ಕಳಿಸಿದ್ರಿ ಅಪ್ಪ. ಹೌದೇನೋ ಮಲ್ಕಪ್ಪ, ಹೌದೇನೋ? ಹೌದ್ರಿ ಅಪ್ಪ. ಕೂಸು ಗಂಡು ಹೆಣ್ಣು ಮಲ್ಕಪ್ಪ? ಗಂಡು ಕೂಸ್ರಿ ಅಪ್ಪ, ಗಂಡು. ಆಶ್ಚರ್ಯ, ಪರಮಾಶ್ಚರ್ಯ. ಏನ್ರಿ ಅಪ್ಪ ಈಗ? ಅದೆಲ್ಲ ನಾನು ಆಮೇಲೆ ಹೇಳ್ತೀನೋ ಮಲ್ಕಪ್ಪ. ಮನೆಯಲ್ಲಿ ಗೋಧಿ, ಬ್ಯಾಳಿ, ಹಿಟ್ಟು, ಕಡ್ಲಿ, ಎಣ್ಣೆ ಇವೆಲ್ಲ ಸರಿಯಾಗಿ ಅದಾವೋ ಇಲ್ವೋ ಮಲ್ಕಪ್ಪ? ಯಪ್ಪ, ನಾ ಅದಕ್ಕ ಬಂದಿನ್ರಿ. ಸತ್ಯ, ಸತ್ಯ. ಸ್ವಾಮಿ, ಮಲ್ಕಪ್ಪನಿಗೆ ಗೋಧಿ, ಬ್ಯಾಳಿ, ಕಡಲಿ, ಹಿಟ್ಟು, ಎಣ್ಣೆ, ಹಾಗೆ ಮರೆಯದೆ ಆಕಳ ತುಪ್ಪ ಕೊಟ್ಟು ಕಳಿಸು. ಆತನ ಮನೆಯಲ್ಲಿ ಆಕಳ ತುಪ್ಪ ಇರಲಿಕ್ಕಿಲ್ಲ. ಹುಟ್ಟಿದ ಕೂಸಿಗೆ ಆಕಳ ತುಪ್ಪ ಚೀಪಿಸಲಿ. ಆಗ್ಲಿ ಸ್ವಾಮಿ. ಮಲ್ಕಪ್ಪ, ಬಾಣೆತನ ಸರಿಯಾಗೈತಿಲ್ಲೋ? ಓ, ಸರಿಯಾಗಿ ಆಯ್ತ್ರಿ ಅಪ್ಪ. ಮಲ್ಕಪ್ಪ, ನೀನಿದೆಲ್ಲವನ್ನ ತೆಗೆದುಕೊಂಡು ಮಾಶಾಳಕ್ಕೆ ನಡೆ. ನಾನು ಮತ್ತು ಚಿದಂಬರಯ್ಯ ಸ್ವಾಮಿಗಳು ಮಾಶಾಳಕ್ಕೆ ಬರುತ್ತೇವೆ. ಯಪ್ಪ, ಏನ್ರಿ ನೀವು ಹೇಳುವ ಮಾತು? ವಿಷಯ ನಾವು ಬಂದ ಮೇಲೆ ಗೊತ್ತಾಗ್ತದೋ ಮಲ್ಕಪ್ಪ? ನೀವು ನಮ್ಮ ಮನಿ ಬರುದ್ರ್ಯಾ?
ಅದು ಈಗ ಹುಟ್ಟಿದ ಕೂಸಿಗೆ ನೋಡ್ಲಕ್ಕ. ಹೌದು ಮಲ್ಕಪ್ಪ, ವಿಷಯ ನಾವು ಬಂದ ಮೇಲೆ ಗೊತ್ತಾಗ್ತದೋ. ಮಲ್ಕಪ್ಪ, ಇದರಲ್ಲಿ ಎಲ್ಲವೂ ಇದೆ. ಹಾಗೆ ಈ ಮಿಳ್ಳೆಯಲ್ಲಿ ಆಕಳು ತುಪ್ಪ ಇದೆ. ಮಗುಗೆ ಚೀಪ್ಸೋದಕ್ಕೆ ಹೇಳು ನಿನ್ನ ಹೆಂಡತಿಗೆ. ಆಗಲ್ರಿ ಅವ. ಮಲ್ಕಪ್ಪ, ನೀನು ಇದೆಲ್ಲವನ್ನ ತೆಗೆದುಕೊಂಡು ಮಾಶಾಳಕ್ಕೆ ಹೋಗಿ 2 ದಿವಸ ಅಲ್ಲೇ ಇರೋ. ನಾವು ಮತ್ತು ಚಿದಂಬರಯ್ಯ ಸ್ವಾಮಿಗಳು ಮಾಶಾಳಕ್ಕೆ ಬರುತ್ತಾನೆ. ಏಪ್ಪ, ನೀವು ಸ್ವಾಮಿಗಳು ಮಾಶಾಳಕ್ಕೆ ಯಾಕೆ ಬರ್ತೀರಪ್ಪ? ಒಣ ಹೈರಾಣ. ನೀ ನಡೆಯೋ ಮಲ್ಕಪ್ಪ, ನೀ ನಡೆಯೋ. ಆಗಲ್ರಿ ಅಪ್ಪ. ಸತ್ಯ, ಚಿದಂಬರಯ್ಯ ಸ್ವಾಮಿಗಳ ಸ್ವಪ್ನಕ್ಕೂ ಮಲಕಪ್ಪನ ಮಗನ ಜನ್ಮ ರಹಸ್ಯಕ್ಕೂ ಏನೋ ಒಂದು ಅರ್ಥವಿದೆ. ಆ ಮಹಾಶಿವರಾತ್ರಿ ಎಂದು ಹುಟ್ಟಿದ ಕೂಸು ಸಾಮಾನ್ಯ ಕೂಸಲ್ಲ ಸತ್ಯ, ಸಾಮಾನ್ಯ ಕೂಸಲ್ಲ. ಪಾವನ ಪುತ್ರ. ಹಾ, ನಾನು ಸ್ವಲ್ಪ ಚಿದಂಬರಯ್ಯ ಸ್ವಾಮಿಗಳಿಗೆ ಭೇಟಿಯಾಗಿ ಬರುತ್ತೇನೆ. ಆಗ್ಲಿ ಸ್ವಾಮಿ. ಕೈಲಾಸವಾಸ ಕರುಣಿಸೋ ದೇವ, ಕೈಲಾಸವಾಸ ಕರುಣಿಸೋ ದೇವ, ಕೈಲಾಸವಾಸ ಕರುಣಿಸೋ ದೇವ, ಕೈಲಾಸವಾಸ ಕರುಣಿಸೋ ದೇವ. ತ್ರಿಸುನದರನೆ ಓ ಶಿವ ಶಂಕರ, ತ್ರಿಸುನದರನೆ ಓ ಶಿವ ಶಂಕರ, ಕೈಲಾಸವಾಸ ಕರುಣಿಸೋ ದೇವ, ಕೈಲಾಸವಾಸ ಕರುಣಿಸೋ ದೇವ. ನಂದಿಯ ವಾಹನ ಓ ಗಂಗಾಧರ, ನಂದಿಯ ವಾಹನ ಓ ಗಂಗಾಧರ, ಗಿರಿಜಾವಲ್ಲಭ ಓ ಪರಮೇಶ್ವರ, ಗಿರಿಜಾವಲ್ಲಭ ಓ ಪರಮೇಶ್ವರ, ಓ ಪರಮೇಶ್ವರ, ಓ ಪರಮೇಶ್ವರ. ಕೈಲಾಸವಾಸ ಕರುಣಿಸೋ ದೇವ, ಕೈಲಾಸವಾಸ ಕರುಣಿಸೋ ದೇವ, ಕೈಲಾಸವಾಸ ಕರುಣಿಸೋ ದೇವ, ಕೈಲಾಸವಾಸ ಕರುಣಿಸೋ